ಹಾಯ್ ಫ್ರೆಂಡ್ಸ್, ಹೇಮಾಸ್ ಕುಕ್ಬುಕ್ಕಿಗೆ ಸ್ವಾಗತ. ನಾನು ನಿಮ್ಮ ಹೇಮಾಶ್ರೀ ಗೌಡ. ಇವತ್ತು ನಾನು ಬೂದುಗುಂಬಳಕಾಯಿಯಲ್ಲಿ ಕುರ್ಮಾ ಮಾಡ್ತಿದ್ದೀನಿ. ಬೂದುಗುಂಬಳಕಾಯಿ ತಗೊಳ್ಳುವಾಗ ಬಲ್ತಿರೋ ಕಾಯನ್ನು ನೋಡ್ಕೊಂಡು ತಗೋಬೇಕು. ಗಾತ್ರದಲ್ಲಿ ದೊಡ್ಡದಿರಬೇಕು ಹಾಗೂ ಅದರ ಮೇಲೆ ಬೂದಿ ಇರಬೇಕು. ಬೂದುಗುಂಬಳಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಡೈಜೆಷನ್ ಇಂಪ್ರೂವ್ ಮಾಡುತ್ತೆ, ಕಿಡ್ನಿ ಫಂಕ್ಷನಿಂಗ್ ಆ್ಯಕ್ಟಿವ್ ಆಗುತ್ತೆ, ಚರ್ಮದ ಕಾಂತಿ ಹೆಚ್ಚುತ್ತೆ, ವೆಯ್ಟ್ ಲಾಸ್ಗೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ದೇಹದಲ್ಲಿ ಇರೋ ಒಂದೊಂದು ಸೆಲ್ಸ್ನ ಕೂಡ ಇದು ಮಾಯ್ಶ್ಚರೈಸ್ ಮಾಡುತ್ತೆ. ನಾನು ಇಲ್ಲಿ ಅಂದಾಜು 1 kg ಆಗುವಷ್ಟು ಬೂದುಗುಂಬಳಕಾಯಿ ತೊಗೊಂಡಿದ್ದೀನಿ. ನೋಡಿ, ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಸಿಪ್ಪೆ ಸುಲಿದಿರೋ ಬೂದುಗುಂಬಳಕಾಯನ್ನು ತುರ್ಕೋತಾ ಇದ್ದೀನಿ. ಸ್ವಲ್ಪ ದಪ್ಪ ತುರಿನೇ ಮಾಡ್ಕೋತಾ ಇದ್ದೀನಿ. ತುರಿಯುವಾಗ ಬರೋ ಬೂದುಗುಂಬಳಕಾಯಿ ರಸನ ಬೇರ್ಪಡಿಸೋದು ಬೇಡ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಅರ್ಧ ಬಟ್ಟಲು ಸಣ್ಣದಾಗಿ ಹಚ್ಚಿರುವ ಈರುಳ್ಳಿ, 1/4 ಬಟ್ಟಲು ತೆಂಗಿನ ತುರಿ, 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, ಅರಿಶಿನ, ಸಾಸಿವೆ, ಕರಿಬೇವು, ಕಡಲೆಬೇಳೆ, ಜೀರಿಗೆ, ಕೊತ್ತಂಬರಿ, ಹಸಿಮೆಣಸಿನಕಾಯಿ, ಉಪ್ಪು, ನಮ್ಮ ಅಸ್ಮಿತೆ ನಂದಿನಿ ಮೊಸರು. ಈಗ ಒಗ್ಗರಣೆ. ಕಾದ ಬಾಣಲೆಗೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ, ಇಂಗು, ಕರಿಬೇವು, ಕಡಲೆಬೇಳೆ ಸ್ವಲ್ಪ ಕೆಂಪಗಾಗಬೇಕು. ಅದಾದಮೇಲೆ ಜೀರಿಗೆ 1/4 ಟೀ ಸ್ಪೂನ್, ಹಸಿಮೆಣಸಿನಕಾಯಿ 2 ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು. ನಂತರ ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ, ಅರಿಶಿನ, ಸ್ವಲ್ಪ ತಿರುವು ಕೊಡ್ತಾ ಇದ್ದೀನಿ. ಇದಾದಮೇಲೆ ತುರ್ಕೊಂಡಿರೋ ಬೂದುಗುಂಬಳಕಾಯಿ ಹಾಕ್ಕೋತಾ ಇದ್ದೀನಿ. ಬೂದುಗುಂಬಳಕಾಯಿ ಎಷ್ಟು ಫ್ರೆಶ್ ಆಗಿರುತ್ತೋ ಅಷ್ಟು ಒಳ್ಳೆಯದು. ನೋಡಿ, ತುರ್ಕೊಂಡಿರೋ ಬೂದುಗುಂಬಳಕಾಯಿನೆಲ್ಲ ಹಾಕ್ತಾ ಇದ್ದೀನಿ. ಹಾಕಿದಾದ್ಮೇಲೆ ಉಪ್ಪನ್ನು ಹಾಕ್ಕೋಬೇಕು. ಉಪ್ಪನ್ನು ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ತಿರುವು ಕೊಡ್ತಾ ಇದ್ದೀನಿ. ನಂತರ ಕಾಯಿ ತುರಿ ನಮ್ಮಿಷ್ಟ, ಎಷ್ಟು ಬೇಕಾದರೂ ಹಾಕ್ಕೋಬೋದು. ಬೂದುಗುಂಬಳಕಾಯಿಲಿರೋ ನೀರೆಲ್ಲ ಪೂರ್ತಿ ಹಿಂಗಬೇಕು, ಹಾಗಾಗಿ ಮೀಡಿಯಂ ಫ್ಲೇಮ್ನಲ್ಲೇ ಇರಲಿ. ಅಂದಾಜು 8 ರಿಂದ 10 ನಿಮಿಷ ಆದಮೇಲೆ ನೋಡಿ, ಈ ಥರ ಪೂರ್ತಿ ನೀರು ಹಿಂಗುತ್ತೆ. ಇದಾದಮೇಲೆ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಪೂರ್ತಿ ತಣ್ಣಗಾಗಲು ಬಿಡಬೇಕು. ಬಿಸಿ ಇರುವಾಗ ಮೊಸರನ್ನ ಹಾಕಬಾರ್ದು. ನೋಡಿ, ತಣ್ಣಗಾದ್ಮೇಲೆ ಮೊಸರನ್ನ ಹಾಕ್ತಾ ಇದ್ದೀನಿ. ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೆಸಿಪಿನ ನೀವೊಂದ್ಸಲ ಟ್ರೈ ಮಾಡಿ. ಚಪಾತಿ, ಪೂರಿ, ಅನ್ನಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಬೂದುಗುಂಬಳಕಾಯಿ ಕುರ್ಮಾ ರೆಡಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಲು ಮರಿಬೇಡಿ. ಬಾಯ್.